अस्सलामु अलैकुम वरहमतुल्लाहि वबरकातुह। अल्हम्दुलिल्लाहि रब्बिल आलमीन। अल्लाहुम्मा सल्ली अला ಸಯ್ಯದಿನಾ ಮುಹಮ್ಮದ್ ವ ಅಲಾ ಸಯ್ಯದಿನಾ ಮುಹಮ್ಮದ್. ವೇದಿಕೆಯಲ್ಲಿರುವ ಉರುಸ್ ಕಾರ್ಯಕ್ರಮದ ಅಧ್ಯಕ್ಷರು, ಈ ಮಸೀದಿಯ ಈ ದರ್ಗದ ಅಧ್ಯಕ್ಷರಾದ ಇಬ್ರಾಹಿಂ ರವರೇ, ಹಾಗೆ ನಮ್ಮ ತಂಗಲ್ರು ಝೈನುದ್ದೀನ್ ತಂಗಲ್ರವರೇ, ಹೀಗೆ ತಾನ ಬಂದು ಮುಟ್ಟಿದ ನಮ್ಮ ಹಜರತ್ ರವರೇ, ಮತ್ತು ಇದರ ಸೆಕ್ರೆಟರಿ ಆದ ನನ್ನ ಸ್ನೇಹಿತನಾದ ಸಿದ್ದಿಕ್ ರವರೇ, ಮತ್ತು ವೇದಿಕೆಯಲ್ಲಿರುವ ಗಣ್ಯ ವ್ಯಕ್ತಿಗಳೇ, ಉಲಮಾಮಾರೇ, ಹಾಗೆ ನನ್ನ ಮುಂದಿರುವ ಎಲ್ಲ ಸಭಿಕರೇ, ತುಂಬ ಸಂತೋಷವಾಗ್ತದೆ ಇಲ್ಲಿ ಉರುಸಿಗೆ ಬರಲಿಕ್ಕೆ. ನಾನು ಇಲ್ಲಿ ಇಷ್ಟು ತನಕ ಇಲ್ಲಿ ಉರುಸಿನ ಸ್ಟೇಜಲ್ಲಿ ಬಂದು ಕೂತ್ಕೊಳ್ಳಿಲ್ಲ, ಮಾತಾಡಲಿಲ್ಲ. 2014ನಿಂದ ನಾನು ವಕ್ಫ್ ಬೋರ್ಡ್ನ ಚೇರ್ಮನ್ ಆಗಿದ್ದೆ. ಆಗ ಇಲ್ಲಿ ಕಿಲ್ಲೂರು ಮತ್ತು ನಮ್ಮ ಕಾಜಿರುದು ದೊಡ್ಡ ಪ್ರಾಬ್ಲಮ್ ನಡೀತಿತ್ತು. ನಾನು ಯಾವಾಗ ಅದನ್ನು ವಕ್ಫ್ನ ಚೇರ್ಮನ್ ಆಗಿದೆ ಆವತ್ತಿನಿಂದಲೇ ಇದನ್ನೇ ಸರಿ ಮಾಡ್ತಾ ಬಂದಿದ್ದೆ. ಇವರು ಬಂದು ನನ್ನ ಹತ್ರ ಮಾತಾಡಿದ್ದರು. ನಮ್ಮ ಆಫೀಸಲ್ಲಿ ವಕ್ಫಿದು ಇದರ ವಿಷಯದಲ್ಲಿ ಚರ್ಚೆ ನಡೆಯುತ್ತಿತ್ತು. ಅಲ್ಹಮ್ದುಲಿಲ್ಲಾ, ಈಗ ಅದೆಲ್ಲ ಸರಿಯಾಗಿ ಬಂತು. ನಾನು ಪ್ರತಿ ವರ್ಷ ಇಲ್ಲಿ ಉರುಸಿಗೆ ಬರ್ತೇನೆ, ಸ್ಟೇಜಿಗೆ ಮಾತ್ರ ಬರಲಿಲ್ಲ ಅಂದೇಳಿ. ನಾನು ಮತ್ತು ನನ್ನ ಹೆಂಡತಿ ಸಾಯಂಕಾಲ ಅಸರ್ ನಮಾಜ್ಗೆ ಇಲ್ಲಿ ಬಂದು ಮುಟ್ತೇವೆ. ನಮಾಜ್ ಮಾಡಿ ಇಲ್ಲಿ ದರ್ಗಾದಲ್ಲಿ ಹೋಗಿ ಜಿಯಾರತ್ ಮಾಡಿ, ಇದೇ ಸಿದ್ದೀಕು ಈ ಅಧ್ಯಕ್ಷರನ್ನು ನನಗೆ ಸನ್ಮಾನ ಮಾಡಿ ತುಂಬ ನನಗೆ ಇಲ್ಲಿ ಸಿಕ್ಕಿದ್ದು ಮೊಮೆಂಟ ತುಂಬ ಇತ್ತು. ಪ್ರತಿ ವರ್ಷ ನನಗೆ ಮೊಮೆಂಟ ಕೊಡ್ತಾ ಇದ್ದಾರೆ, ಶಾಲ್ಸ್ ಹಾಕ್ತಾ ಇದ್ದಾರೆ, ಬೊಂಡ ಸಹ ಕೊಡಿಸ್ತಿದ್ರು ಎಲ್ಲ. ಮತ್ತು ನನ್ನ ಹೆಂಡತಿಗೆ ಸಹ ನಾವು ಇವತ್ತು ಈ ಬೆಳಗ್ಗೆ ಬರಲಿಕ್ಕೆ ಕಾರಣ, ಆಟಕೋಯ ತಂಗ ಇದನ್ನು ಉದ್ಘಾಟನೆ ಮಾಡಲಿಕ್ಕೆ ಬರ್ತಾರೆ ಹೇಳಿದ್ರು. ನಾನು ಆಟಕೋಯ ತಂಗನವರ ಫ್ಯಾಮಿಲಿ ಒಂದೊಂದು ಫ್ಯಾನ್. ನಾನು ಕುഞ്ഞിಕೋಯ ತಂಗ ಆಗಲಿ ಆಟಕೋಯ ತಂಗ ಅವ್ರದ್ದು ನಾನೊಂದು ದೊಡ್ಡೊಂದು ಅಭಿಮಾನ. ಹಾಗೆ ಇರುವಾಗ ಅವ್ರು ಬೆಳಗ್ಗೆ ಬರ್ತಾ ಇರಲಿಲ್ಲ. ಸಾಯಂಕಾಲ ರಾತ್ರಿದ ಕೆಲಸ ನನಗೆ ಹಾಕ್ಲಿಕ್ಕಿಲ್ಲ, ಬರೋದು ಬೆಳಗ್ಗೆ ಬರ್ತೇನೆ ಹೇಳಿದೆ, ಬಂದೆ. ಇವತ್ತು ಬಂದದಕ್ಕೆ ತುಂಬ ಖುಷಿ ಆಯಿತು. ಈ ದರ್ಗದ ವಿಷಯ ನನಗೆ ಗೊತ್ತುಂಟು, ತುಂಬ ಪವಿತ್ರ ಆದೊಂದು ದರ್ಗಾ. ಇವರ ಜಿಯಾರತಿಗೆ ಬಂದರೆ ಅದರಲ್ಲಿ ನಮಗೆ ಪುಣ್ಯ ಸಿಗ್ತದೆ. ಮತ್ತು ಇವರ ವಿಷಯದಲ್ಲಿ ಕೇಳಿದರೆ ಚರಿತ್ರೆ ತುಂಬ ಉಂಟು. ಯಾರ ಹತ್ರ ಹೇಳಿದರೆ ಕಾಜೂರ್ ದರ್ಗದ ವಿಷಯದಲ್ಲಿ ಎಲ್ಲರೂ ಸಹ ಹೇಳ್ತಾರೆ. ಎಲ್ಲಿಗೆ ನಿಮಗೆ ಏನು ನ್ಯಾರ್ಚ ಮಾಡಲಿಕ್ಕೆ ಉಂಟಾ, ಕಾಜೂರ್ ದರ್ಗಕ್ಕೆ ಮಾಡಿ ಹೇಳ್ತಾರೆ. ಅದು ಈಗ ಸಹ, ಈಗ ಒಂದು 10 ದಿವಸ ಮುಂಚೆ ಸಹ ಒಬ್ಬರು ಹೇಳಿದರು, ಕಾಜೂರ್ ದರ್ಗಾ ಅಂದರೆ ತುಂಬ ಒಂದು ಪವಿತ್ರವಾದ ಜಾಗ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ಬಂದು ನಿಮ್ಮೆಲ್ಲರೂ ನನ್ನನ್ನು ಕರೆದು ಇಲ್ಲಿ ನನಗೆ ಈಗ ಸನ್ಮಾನ ಮಾಡಿದರು. ಈಗ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಬೇರೆ ವೇದಿಕೆಯಲ್ಲಿ ತುಂಬ ಜನರು ಕೂತಿದ್ದಾರೆ, ದೊಡ್ಡ ಹಿರಿಯರು. ಅವರ ಮುಂದೆ ನನಗೆ ಮಾತಾಡಲಿಕ್ಕೆ ಸಹ ನಾನು ಅರ್ಹತೆನೇ ಅಲ್ಲ. ಆದರೆ ಸಹ 1-2 ಮಾತಾಡಲಿಕ್ಕೆ ಹೇಳಿದೆ, ಅದಕ್ಕೆ ಹೇಳಿದ್ದೇನೆ. ಇನ್ನು ಸಹ ಮತ್ತೆ ಇಲ್ಲಿ ಖುಷಿಯಾದದ್ದು ಏನಂದರೆ, ಈ ದರ್ಗದವರು ಒಳ್ಳೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಈಗಾಗಲೇ ಮಹಿಳಾ ಶರಿಯತ್ ಕಾಲೇಜ್ ಓಪನ್ ಮಾಡಿದರು ಮತ್ತು ಶಾಲೆ ಓಪನ್ ಮಾಡಿದರು. ಇದೇ ಬೇಕಾದದ್ದು ನಮಗೇನೆಂದರೆ, ಇಲ್ಲಿಂದ ಬರುವ ಹಣ ಕಲೆಕ್ಷನ್ ಎಲ್ಲ ಒಳ್ಳೆ ಕಾರ್ಯದಕ್ಕೆ ನಾವು ಯೂಸ್ ಮಾಡಬೇಕಂದ್ರೆ ಒಂದು ಶರಿಯತ್ ಕಾಲೇಜ್ ಮಾಡಿದ್ದಾರೆ, ವಿದ್ಯಾಪೀಠ ಶಾಲೆ ಮಾಡಿದ್ದಾರೆ. ಒಬ್ಬನಿಗೆ ವಿದ್ಯೆ ಕಲಿಸುವುದು ಮುಖ್ಯ ನಮ್ಮ ಪಾತ್ರ. ಏನಂದ್ರೆ ಒಬ್ಬನಿಗೆ ವಿದ್ಯೆ ಇಲ್ಲದ್ರೆ ಏನಾಗುವುದಿಲ್ಲ. ಈಗ ಲೌಕಿಕ ಮತ್ತು ಧಾರ್ಮಿಕ ವಿದ್ಯೆ 2 ಸಹ ಬೇಕು. ಇಲ್ಲಿ ಈಗ ಅದು ನಡೀತಾ ಉಂಟು. ಈಗಿನ ಎಲ್ಲಾ ದರ್ಗದಲ್ಲಿ ನಾನು ಮುಂಚೆ ಅಜ್ಮೀರಿಗೆ ಅಲ್ಲಿ ಅಜ್ಲಮೂರು ಅಲ್ಲಿ ಸಹ ಸ್ಕೂಲ್ ಓಪನ್ ಮಾಡಿದ್ದಾರೆ. ಇಲ್ಲಿ ಹೋದರೆ ಉಳ್ಳಾಲ ದರ್ಗಕ್ಕೆ ಹೋದರೆ ಸಹ ಅಲ್ಲಿ ಸಹ ಸ್ಕೂಲು ಬೇರೆ ಬೇರೆ ಕೋರ್ಸ್ ಅನ್ನು ಆರಂಭಿಸಿದ್ದಾರೆ. ಇದು ನಾವು ಮುಖ್ಯ ಮಾಡಬೇಕಾದ, ನಮ್ಮ ಮಕ್ಕಳನ್ನೊಂದು ದಾರಿಗೆ ತರಿಸಬೇಕು. ಆಗ ಅವರಿಗೆ ವಿದ್ಯಾಭ್ಯಾಸ ಬೇಕು. ಇಲ್ಲದ್ರೆ ಈಗ ಮಕ್ಕಳು ಏನಾಗ್ತದೆ ಹೇಳಿದ್ರೆ, ಡ್ರಗ್ಸ್ ಈಗ ದೊಡ್ಡೊಂದು ಇದೆ ಅಂತ ಹೇಳಿದ್ರೆ ಡ್ರಗ್ಸ್ನ ವಿಷಯ. ಡ್ರಗ್ಸ್ನ ನಾವು ನಮ್ಮ ಮಕ್ಕಳನ್ನು ಜಾಗೃತ ಮಾಡಬೇಕು. ನಾವು ಸ್ಕೂಲಿಗೆ ಕಲಿಸಿದ್ದೇವೆ ಹೇಳಿ ಎಂದು ಪೇರೆಂಟ್ಸ್ ಇಲ್ಲಿ ಇರ್ಬೋದು, ಎಲ್ಲರೂ ಸ್ಕೂಲಿಗೆ ಕಲಿಸಿದ್ದೇವೆ ಹೇಳಿದರೆ ನಾವು ಮಕ್ಕಳನ್ನು ಸ್ಕೂಲ್ನ ಜವಾಬ್ದಾರಿ ಬಿಟ್ಟರೆ ಆಗುದಿಲ್ಲ. ಅವ್ರಿಗೆಲ್ಲವನ್ನು ನೋಡ್ಲಿಕ್ಕೆ ಸ್ಕೂಲ್ನವರಿಗೆ ಕಲಿಸ್ಲಿಕ್ಕೆ ಅವ್ರಿಗೆ ಕಲಿಸ್ಬೋದು, ಸ್ವಲ್ಪ ಸ್ವಲ್ಪ ನೋಡಿ. ಆದರೆ ನೀವು ನಿಮ್ಮ ಮನೆಯಲ್ಲಿ ಮಕ್ಕಳ ಬ್ಯಾಗ್ ಯಾವಾಗಲೂ ಈವ್ನಿಂಗ್ ಬರುವಾಗ ಅವರ ಬ್ಯಾಗನ್ನು ನೀವು ಚೆಕ್ ಮಾಡಬೇಕು. ಡ್ರಗ್ಸಿನ ಈಗ ಚಾಕ್ಲೇಟಲ್ಲಿ ಹಾಕಿ ಕೊಡ್ತಾರೆ, ಸಿಗರೇಟಲ್ಲಿ ಹಾಕಿ ಕೊಡ್ತಾರೆ. ಇದೆಲ್ಲ ತುಂಬ ಹೆಚ್ಚಾಗ್ತವೆ, ದಿನ ದಿನ ಹೋದಾಗೆ ಇದನ್ನು ಹೆಚ್ಚಾಗ್ತಾ ಉಂಟು. ಅದಕ್ಕೆ ನಮ್ಮ ಮಕ್ಕಳನ್ನು ನಾವು ಜಾಗೃತರೇ ಮಾಡಬೇಕು. ಡ್ರಗ್ಸ್ ತೆಗೆದವನು ಅವನಿಗೆ ಎಂತ ಮಾಡ್ತಾನೆಂದು ಗೊತ್ತಿಲ್ಲ. ಅವನು ತಾಯಿ ತಂದೆಯನ್ನು ಸಹ ಹೊಡಿತಾನೆ. ಈಗಿನ ಕೆಲವು ಜಾಗದಲ್ಲಿ ನೀವು ನೋಡಿದರೆ, ಈಗ ಕೆಲವು ಸ್ಕೂಲಲ್ಲಿ ಎಂತೆಲ್ಲ ಪ್ರಾಬ್ಲಮ್ ಆಗುತ್ತೆ. ಮೊನ್ನೆ ಅಲ್ಲಿ ನಾನು ದೇರ್ಲಕಟ್ಟೆ ಒಂದು ಸ್ಕೂಲಲ್ಲಿ ಪೇಪರ್ ಓದಿದೆ. ಅಲ್ಲಿ ಸ್ಟೂಡೆಂಟ್ಸ್ನವ್ರು ಎಂತ ಮಾಡಿದ್ರು ಅಂತೇಳಿ, ಅವರೊಂದು ಟೀಚರ್, ಅವನ ಗಂಡ ಒದ್ದ ಪೊಲೀಸ್ ಆಫೀಸರ್, ಅವಳ ಮೇಲೆ ಅವಳಿಗೆ ಉಪದ್ರ ಮಾಡಿದ್ರು.
ಹಾಗೆ ಮೊನ್ನೆ ಬೇರೊಂದು ಶಾಲೆಯಲ್ಲಿ ಒಬ್ಬ ಬಾತ್ರೂಮ್ನಲ್ಲಿ ಹಾರಿ ಹೋದಂತೆ. ಇಂತೆಲ್ಲ ನಡೀತಾ ಉಂಟು. ಇದಕ್ಕೆ ನಾವು ಮಕ್ಕಳಿಗೆ ಟ್ರೈನಿಂಗ್ ಮಾಡಬೇಕು, ಯಾವಾಗಲೂ ಅವರಿಗೆ ಟ್ರೈನಿಂಗ್ ಮಾಡಬೇಕು. ಎಂತ ಮಾಡಬೇಕು, ಅವರಿಗೆ ಮೋಟಿವೇಶನ್ ಸ್ಪೀಚ್ ಕೊಡಬೇಕು, ಮಕ್ಕಳನ್ನೊಂದು ಮಟ್ಟಕ್ಕೆ ಮುಟ್ಟಿಸಬೇಕು ನಾವು. ಇಲ್ಲದ್ರೆ ಮುಂದಿನ ಕಾಲದಲ್ಲಿ ನಮ್ಮ ಮಕ್ಕಳು ನಮಗೆ ಸಿಕ್ಕುವುದಿಲ್ಲ. ಏನಂದ್ರೆ ವಿದ್ಯಾಭ್ಯಾಸ ಹೇಳಿ ಅವರು ದಾರಿ ತಪ್ಪು ಹೋಗ್ತಾ ಇದ್ದಾರೆ. ಈಗ ನಿಮಗೆ ನೋಡ್ಬೋದು, ಎಷ್ಟಿನ ಅಲ್ಲಿ ಎಲ್ಲ ಪ್ರಾಬ್ಲಮ್ ಮಾಡೋದು ಯಾರು? ಕಲ್ತವ್ರೆ. ಕಲ್ತೇನು ಪ್ರಯೋಜನ ಅವರಿಗೆ? ಅದು ಕಲಿಯುವಾಗ ದೀನಿ ಮತ್ತು ದುನಿಯಾ ಒಟ್ಟಿಗೆ ಕಲಿಸಬೇಕು. ಹಾಗಾಗಿ ಇಲ್ಲಿಗೆ ಆರಂಭಿಸಿದ್ದಾರೆ ಸ್ಕೂಲ್ ಮತ್ತು ಮಹಿಳಾ ಕಾಲೇಜಿ ಬೇರೆಲ್ಲ ಅವರಲ್ಲಿ ಅವರಿಗೆ ಸ್ಟಾರ್ಟಿಂಗ್ ಬೆಳಗ್ಗೆ ಇದರಲ್ಲೊಂದು ಕಲಿಸ್ತಾ ಕೊಡು, ಹೇಗೆ ಬಿಹೇವ್ ಮಾಡಬೇಕು ಅಂತೇಳಿ. ಮಸ್ಟ್ ಮೊದಲನಾಗಿ ಅವರಿಗೆ ತರ್ತೀಬ್ ಹೇಳಿ ಕೊಡಬೇಕು, ಗೌರವವನ್ನು ಕಲಿಸಿಕೊಡ್ಬೇಕು. ಗೌರವವನ್ನು ಕಲಿಸದಿದ್ರೆ ಏನಾಗುದಿಲ್ಲ. ಯಾರಿಗೆ ಯಾವ ನಮ್ಮನಲ್ಲಿ ಗೌರವ ಕೊಡಬೇಕು, ಟೀಚರ್ಸ್ನವರಿಗೆ ಎಷ್ಟು ಗೌರವ ಕೊಡಬೇಕು, ಆಡಳಿತ ಕಮಿಟಿಯವರಿಗೆ ಹೇಗೆ ಗೌರವ ಕೊಡಬೇಕಂದು. ಇನ್ನು ಹೆಚ್ಚು ಹೇಳಿದ್ರೆ ತುಂಬ ಹೊತ್ತಾಗ್ಬೋದು. ಇನ್ನು ಸ್ವಲ್ಪ ಹೇಳಿದ್ದೆ ನಿಮಗೊಂದು ಮೈಂಡಿನಲ್ಲಿ ಇದು ಇರಲಿ ಅಂತ ಹೇಳಿ ನನಗೆ ಮಾತಾಡಲಿಕ್ಕೆ ಅವರು ಈ ಅವಕಾಶ ಕೊಟ್ಟಕ್ಕೆ ನಾನು ಇನ್ನೊಮ್ಮೆ ಧನ್ಯವಾದ ಹೇಳಿ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಆಖಿರು ದಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್.